ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ? ತಾವೆಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ಇವತ್ತು ನೋಡಿ ಫ್ರೆಂಡ್ಸ್, ನಿಮಗೊಂದು ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತೀನಿ. ಅದೇನಪ್ಪ ಅಂತ ಹೇಳಿದೆ ಅಂದ್ರೆ, ನಾವು ದಿನನಿತ್ಯ ಯೂಸ್ ಮಾಡೋದೇ ಅದನ್ನು ನಾವು ಯಾವ ರೀತಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಅದರಿಂದ ಏನಾಗ್ತೈತೆ ಅಂತ ಹೇಳಿದ್ರೆ, ನಮ್ಮ ಮುಖ ಒಂದೇ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು ಬಿಳಿಯಾಗಿ ಪಳ 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 ಅಂತ ಹೊಳಿತೈತಿ. ಬನ್ನಿರಿ, ಹಂಗಾರೆ ಅದಕ್ಕೆ ಏನೇನು ಐಟಮ್ಸ್ ಬೇಕನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಗೆ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾಕಂತಂದು ಹೇಳಿದ್ರೆ ನಾನು ಹಾಕ್ತಕ್ಕಂಥ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗಾದರೆ ಬನ್ನಿ, ನಾನು ಏನು ಮಾಡ್ತೀನಿ, ಯಾವ ಥರ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಹಳಷ್ಟು ಜನ ತಮ್ಮ ಮುಖ ಬಿಳಿಯಾಗಿ ಕಾಣಲು ಟಾಲ್ಕಮ್ ಪೌಡ್ರನ್ನ ಯೂಸ್ ಮಾಡ್ತಾರೆ. ಆ ಟಾಲ್ಕಮ್ ಪೌಡ್ರಲ್ಲಿ ನಾವು ಅತಿಯಾಗಿ ಉಪಯೋಗಿಸೋದು ಯಾವುದಪ್ಪ ಅಂತ ಹೇಳಿದೆ ಅಂದ್ರೆ ಪೌಂಡ್ಸ್ ಪೌಡ್ರನ್ನು ನಾವು ಜಾಸ್ತಿ ಉಪಯೋಗ ಮಾಡ್ತೀವಿ. ನಾವು ಅದನ್ನು ಚಿಕ್ಕ ವಯಸ್ಸಿನಿಂದನೂ ಕೂಡ ಈ ಪೌಂಡ್ಸ್ ಪೌಡ್ರನ್ನು ಬಳಕೆ ಮಾಡ್ತಾ ಬಂದಿದ್ದೇವೆ. ಇದು ಮುಖದಲ್ಲಿರುವ ಜಿಡ್ಡಿನ ಅಂಶವನ್ನು ಕಡಿಮೆ ಮಾಡ್ತೈತ್ರಿ. ಮುಖ ಮತ್ತು ಪಳ 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 ಹೊಳಿತೈತಿ. ಇದನ್ನು ನಾವು ಹಾಗೆ ಹಚ್ಚೋದ್ರಿಂದ ಇದರ ರಿಸಲ್ಟನ್ನು ಕಾಣ್ತೀವಿ. ಮತ್ತು ಫೇಸ್ ಪ್ಯಾಕನ್ನು ಮಾಡಿ ರೆಡಿ ಮಾಡ್ಕೊಂಡು ಹಚ್ಕೊಂಡೆ ಅಂದ್ರೆ ಒಂದೇ ದಿನದಲ್ಲಿ ನಾವು ರಿಸಲ್ಟನ್ನು ಕಾಣಬಹುದ್ರಿ. ಹೌದು, ಒಂದೇ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು ನಮ್ಮ ಮುಖ ಪೂರ್ತಿ ಬಿಳಿಯಾಗಿ ಕಾಣ್ತೈತಿ. ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗಷ್ಟು ರೋಸ್ ವಾಟರ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಪೌಂಡ್ಸ್ ಪೌಡ್ರನ್ನ ಹಾಕ್ಕೊಳ್ತೀನಿ. ಇದು ಮಿಶ್ರಣ ಗಟ್ಟಿ ಆಗುವಷ್ಟು ನಾವು ಪೌಡ್ರನ್ನ ಹಾಕ್ಕೋಬೇಕು. ನೋಡಿ, ಇವಾಗ ಮಿಶ್ರಣ ರೆಡಿಯಾಗಿದೆ. ಇದನ್ನು ಯಾವ ಥರ ನಾವು ಫೇಸ್ಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ತಣ್ಣೀರಿಂದ ಮುಖವನ್ನು ನೀಟಾಗಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಪೂರ್ತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಆದ ನಂತರ ಇದನ್ನು ನಾವು ಅಪ್ಲೈ ಮಾಡಬೇಕು. ಬನ್ನಿ, ಇದನ್ನು ಅಪ್ಲೈ ಮಾಡ್ಕೊಳ್ತಾನೆ ಇವಾಗ. ನಮ್ಮ ಮುಖದಲ್ಲಿ ಕಪ್ಪ ಕಲೆಗಳು ಎಲ್ಲಿರ್ತಾವಲ್ಲ ಅಲ್ಲಿ ಜಾಸ್ತಿ ಸ್ವಲ್ಪ ಬ್ರಷ್ ಮಾಡಬೇಕು ಸ್ಮೂತಾಗಿ. ಒಂದೇ ಸರಿ ಯೂಸ್ ಮಾಡಿದರೆ ಸಾಕು ಫ್ರೆಂಡ್ಸ್, ಮುಖ ಪೂರ್ತಿ ಬಿಳಿಯಾಗಿ ಹೊಳೆಯುತ್ತದೆ. ನಾವು ಈ ಪೌಡ್ರನ್ನ ಚಿಕ್ಕ ವಯಸ್ಸಿನಿಂದನೇ ಯೂಸ್ ಮಾಡ್ಕೊತ ಬಂದೀವಿ. ಒಳ್ಳೆ ಪೌಡ್ರು, ಜಾಸ್ತಿ ಜನ ಇದನ್ನೇ ಯೂಸ್ ಮಾಡ್ತಾರೆ. ಈಗ ಟಾಲ್ಕಮ್ ಪೌಡ್ರಲ್ಲಿ ಪೌಂಡ್ಸ್ ಪೌಡ್ರೇ ಜಾಸ್ತಿ ಯೂಸ್ ಮಾಡ್ತಾರೆ. ಅಲೋವೆರಾ ಜೆಲ್ಲು ಕೂಡ ತುಂಬ ಒಳ್ಳೆಯದು. ಮುಖದಲ್ಲಿರ್ತಕ್ಕಂಥ ಒಂದು ಕಪ್ಪು ಕಲೆಗಳು ಹಾಗೂ ಜಿಡ್ಡನ್ನು ಹೊರಗೆ ಹಾಕುತ್ತೆ. ನಾವು ಇದನ್ನು ನೈಟ್ ಬೇಕಾದರೂ ಕೂಡ ಹಚ್ಕೊಂಡು ಮಕ್ಕೊಂಡು ಬೆಳಗ್ಗೆ ನಾವು ತಣ್ಣೀರಿಂದ ವಾಶ್ ಮಾಡೋದಂಕರು ಭಾಳ ಬೆಸ್ಟ್ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ಲು ನಾವು ಫೇಸ್ಗೆ ಈ ಪ್ಯಾಕನ್ನು ಹಚ್ಕೋಬೇಕು. ಇದನ್ನು ಒಂದು 10 ನಿಮಿಷ ಕೈ ಬಿಡಬೇಕು. ಸ್ವಲ್ಪ ಒಣಗಲಿಕ್ಕೆ ಕೈ ಬಿಡಿ. ಆನಂತರ ಯಾವ ರೀತಿ ಇದು ಪೌಡ್ರು ಒಣಗಾದ ನಂತರ ಪೌಡ್ರು ಉದ್ರಕ್ಕೆ ಚಲೋ ಮಾಡ್ತೈತಿ. ನಾವು ಎಲ್ಲಿ ಜಾಸ್ತಿ ಕಪ್ಪಾಗಿರ್ತೈತಲ್ರಿ ಅಲ್ಲಿ ಜಾಸ್ತಿ ಸ್ವಲ್ಪ ಮಸಾಜನ್ನು ಮಾಡ್ಕೋಬೇಕು. ಅಂದರೆ ಕಪ್ಪು ಕಲೆಗಳು ಕಡಿಮೆ ಆಗ್ತೈತಿ, ಜಿಡ್ಡು ಕೂಡ ಹೊರಗೆ ಬೀಳ್ತೈತ್ರಿ. ಇದಕ್ಕೆ ಇದು ಪೂರ್ತಿ ಡ್ರೈ ಆಗಲಿಕ್ಕೆ ಕೈ ಬಿಡಬೇಕು. ಇವಾಗ ನೋಡ್ರಿ, ಪೂರ್ತಿ ಡ್ರೈ ಆಗಿದೆ. ಅದು ಡ್ರೈ ಆದ್ಮೇಲೆ ಪೌಡ್ರ್ ಥರ ಉದುರ್ತೈತ್ರಿದು. ಅಲ್ಲಿವರೆಗೂ ನಾವು ಈ ಒಂದು ಪ್ಯಾಕನ್ನು ಕೈ ಬಿಡಬೇಕು ಮುಖದ ಮೇಲೆ. ಆ ನಂತರ ನಾವು ಸ್ಮೂತಾಗಿ ಸ್ಕಿನ್ ಮೇಲೆ
ಪ್ರೆಸ್ ಮಾಡಬೇಕು. ಅಂದರೆ ಸ್ಮೂತಾಗಿ ನಾವು ಸ್ಕಿನ್ನನ್ನು ಮಸಾಜ್ ಮಾಡ್ಕೊತ ಬರಬೇಕು. ಎಲ್ಲಿ ಜಾಸ್ತಿ ಕಪ್ಪು ಕಲೆಗಳಿರ್ತಾವಲ್ಲ ಅಲ್ಲಿ ಜಾಸ್ತಿ ಸ್ವಲ್ಪ ಮಸಾಜನ್ನು ಮಾಡಿ ತುಂಬ ಸಾಫ್ಟಾಗಿ ಮಾಡಿ. ನೋಡಿ ಈಗ ಪೌಡ್ರು ಯಾವ ಥರ ಉದುರ್ತಿದೆ ಅಂತ ಹೇಳಿ. ಇದು ಪೂರ್ತಿ ನಾವು ರಬ್ ಮಾಡ್ಕೊಂಡು ಆದ್ಮ್ಯಾಕ ಸ್ಕಿನ್ ಮೇಲೆ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡ್ಕೋಬೇಕು ರೀ. ಯಾವುದೇ ರೀತಿಯ ಬಿಸಿನೀರನ್ನು ಉಪಯೋಗಿಸ್ಬೇಡಿ. ತಣ್ಣೀರಿನಿಂದ ನಾವು ಮುಖವನ್ನು ಕ್ಲೀನಾಗಿ ಸ್ವಚ್ಛ ಮಾಡ್ಕೋಬೇಕು. ನೋಡಿ ಈ ಥರ ಪೂರ್ತಿ ಅದು ಪೌಡ್ರು ಉದುರ್ಗೋವರೆಗೂ ನಾವು ಮಸಾಜನ್ನು ಮಾಡ್ಕೋಬೇಕು. ರಿಸಲ್ಟ್ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತೈತೆ ರೀ ಇದಕ್ಕೆ. ನೀವು ಬೇಕಾದ್ರೆ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿ ನೋಡಿ ಯಾವ ಥರ ಇದೆ ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ. ಒಂದೇ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು, ಇದರ ರಿಸಲ್ಟ್ ಸಿಗ್ತೈತಿ. ನೋಡಿ ಫ್ರೆಂಡ್ಸ್, ಎಷ್ಟು ವೈಟಾಗಿ ಮುಖ ಹೊಳಿತಿದೆ ಅಂಥೇಳಿ. ತುಂಬ ಕ್ಲೀನಾಗಿ ಕಾಣಿಸ್ತೆ. ನಾವು ಒಂದೇ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು, ತುಂಬ ವೈಟಾಗಿ ಕಾಣ್ತೀವಿ. ಇದನ್ನು ನಾವು ವಾರದಲ್ಲಿ ಒಂದು ಸರಿ ಆದರೂ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಮುಖ ಇನ್ನೂ ಜಾಸ್ತಿ ಬಿಳಿಯಾಗಿ ಕಾಣ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬ್ಯೂಟಿ ಟಿಪ್ಸನ್ನು ಯಾವ ರೀತಿ ಇತ್ತು ಅಂತ ಹೇಳಿ. ಹಾಗಾದರೆ ಇವತ್ತಿನ ಒಂದು ಟಿಪ್ಸನ್ನು ನೀವು ಯೂಸ್ ಮಾಡಿ ನಿಮಗೆ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.